ಬಾಳೆ ಅದ್ರದ್ದು ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ. 5 ಲಕ್ಷ 4.5 ಲಕ್ಷ ಸಿಗೋದಂಗಿದೆ, 1.5 ಲಕ್ಷ ಸಿಗೋದಂಗಿದೆ. ಆ ಈಲ್ಡ್ ಬರಬೇಕು ನಮಗೆ. ಮಿನಿಮಮ್ ಯಾವುದೇ ಗೊನೆನೂ ಸೆಕೆಂಡ್ಸ್ಗೆ ಹೋಗಬಾರ್ದು. ನೈಸರ್ಗಿಕ ಕೃಷಿ ಮಾಡ್ತೀವಿ ಅಂದ ತಕ್ಷಣ ಏನು ರೋಗನೇ ಇರಲ್ಲ, ಇದೇ ಇರಲ್ಲ, ಎಲ್ಲ ಚೆನ್ನಾಗಿ ಬರುತ್ತೆ ಅನ್ನೋದು ಸುಳ್ಳು. ಈಗ ಹಿಂಗಾರಲ್ಲೂ ಗುಡುಗು ಸಿಡ್ಲೆಲ್ಲ ಬರ್ತಾ ಇದೆ. ಫಾರ್ಮಿಂಗ್ ನನ್ನ ಇದ್ರಲ್ಲಿ ಬರುತ್ತೆ ಅಂತ ನಾನೇ ಅನ್ಕೊಂಡಿರ್ಲಿಲ್ಲ. ಇವ್ರು ಹೇಳಿದ್ದು, ಇವ್ರು ಒಂಥರ ಇಂಜಿನಿಯರು ಅನ್ಬೋದು. ನನ್ನ ಹೆಸರು ಸಂತೋಷ್ ಅಂತ. ನಮ್ದು ಊರು ಹಿರಿಯೂರು, ತೆರಕನಾಂಬಿ ಹೋಬಳಿ, ಗುಂಡ್ಲುಪೇಟೆ ತಾಲೂಕು, ಚಾಮರಾಜನಗರ ಜಿಲ್ಲೆ. ಸೊ ನಾನು ಈಗ ಸದ್ಯಕ್ಕೆ ಆಲ್ಮೋಸ್ಟ್ ಒಂದು 7 ವರ್ಷ ಆಯಿತು ಕೃಷಿಗೆ ಬಂದು. ಹೊಸಬ, ಕೃಷಿ ಅನುಭವ ಮುಂಚೆ ಏನೂ ಇರಲಿಲ್ಲ. ಇಲ್ಲಿ 7 ವರ್ಷದಿಂದ ಕೃಷಿ ಮಾಡ್ತಾಯಿದ್ದೀನಿ. ಕೃಷಿ ನೈಸರ್ಗಿಕ ಕೃಷಿನೇ ಮಾಡ್ತಾ ಇರೋದು. ಮಧ್ಯ ಅಕಸ್ಮಾತ್ ಗೊಬ್ಬರ ಸಿಗಲಿಲ್ಲ ಅಥವಾ ಏನಾರು ಆಗಲಿಲ್ಲ ಅಂದರೆ ಅವಾಗವಾಗ ವರ್ಮಿ ಕಂಪೋಸ್ಟು ಅಥವಾ ಟ್ರೈಕೋಡರ್ಮಾ, ಸೂಡೋಮೋನಸ್ ಈ ಥರ ಆರ್ಗ್ಯಾನಿಸಮ್ಸ್ ಮಾತ್ರ ಯೂಸ್ ಮಾಡ್ತೀನಿ. ಆಚೆಯಿಂದ ಥರ ಗೊಬ್ಬರಗಳು, ಸಾವಯವ ಗೊಬ್ಬರಗಳು ಅದನ್ನೇನು ಯೂಸ್ ಮಾಡ್ತಿಲ್ಲ. ಸೊ ನೈಸರ್ಗಿಕ ಕೃಷಿ ಅಂತ ಹೇಳ್ಬೋದು. ಕಂಪ್ಲೀಟಾಗಿ ಅದನ್ನೇ ಅಳವಡಿಸ್ಕೊಂಡಿರೋದು. ನಮ್ದು ಆ್ಯಕ್ಚುಲಿ ಈ ಪ್ಲಾಟಲ್ಲಿ ಇರೋದು ಬಾಳೆ ಮತ್ತು ತೆಂಗು. ಸೊ ಈ ಪ್ಲಾಟ್ ಮಾಡಿದ್ದೇ ನಮ್ಮದು ಕಮರ್ಷಿಯಲ್ ಕ್ರಾಪ್ಸ್ ಮಾಡಬೇಕು ಅಂತ. ಯಾಕೆಂದರೆ ಇನಿಷಿಯಲಿ ನಾನು 5 ಲೇಯರ್ ಮಾಡೆಲ್ ಮಾಡಬೇಕು ಅಂತೇಳಿ ಅದರಲ್ಲಿ ಬೇರೆ ಬೇರೆ ಪ್ರಯತ್ನ ಮಾಡಿ ಅಷ್ಟೊಂದು ಖಂಡಿತ ಸಕ್ಸೀಡ್ ಆಗಿಲ್ಲ. ಸೊ ಅದಾದಮೇಲೆ ಎಕ್ಸ್ಪ್ಲೋರ್ ಮಾಡ್ತಾ ಮಾಡ್ತಾ ನನಗೆ ಗೊತ್ತಾಗಿದ್ದೇನೆಂದರೆ ಕಮರ್ಷಿಯಲ್ ಕ್ರಾಪ್ ಸಸ್ಟೆನೆನ್ಸ್ ನಮ್ಮ ಮೇಯ್ನ್ ಏನಂದರೆ, ಫಾರ್ಮಿಂಗ್ ಮಾಡಬೇಕಾದ್ರೆ ನಾವು ಖಂಡಿತ ಅದರಲ್ಲಿ ಸಸ್ಟೈನ್ ಆಗಬೇಕು ಅಂದರೆ ಅದರಲ್ಲಿ ಲಾಭ ಇರಬೇಕು. ಅದರಲ್ಲಿ ಲಾಭ ಇಲ್ಲ ಅಂದಾಗ ಖಂಡಿತ ನಾವು ಸಸ್ಟೈನ್ ಆಗೋಕ್ಕಾಗಲ್ಲ. ಅದಕ್ಕೋಸ್ಕರ ಕಮರ್ಷಿಯಲಾಗಿ ಮಾಡೋಣ ಅಂಥೇಳಿ ಆಲ್ಮೋಸ್ಟ್ 2.5 ಎಕರೆ ಅದು ಗುಂಪು ಬಾಳೆ ಮಾಡೋಣ ಅಂತ ಮಾಡಿದೆ. ಇದು ಗುಂಪು ಬಾಳೆ ಇರೋದು. ಗುಂಪು ಬಾಳೆಯಲ್ಲಿ ತೆಂಗು ಹಾಕಿದ್ದೀನಿ ಒಳಗಡೆ. ಸೊ ಆಲ್ಮೋಸ್ಟ್ ಒಂದು 65 ತೆಂಗಿದೆ 2 ಎಕರೆಗೆ. 40 ಫೀಟ್ ಡಿಸ್ಟೆನ್ಸಲ್ಲಿ ಹಾಕಿರೋದು. ಜೊತೆಗೆ ಒಳಗಡೆ ಗುಂಪು ಬಾಳೆ ಇದೆ. ಗುಂಪು ಬಾಳೆಲ್ಲೂ ಆ್ಯಕ್ಚುಲಿ ನಾನು ಎಡವಿದ್ದೀನಿ. ಸೊ ಇದೆಲ್ಲ ಸ್ವಲ್ಪ ಇಂಜಿನಿಯರ್ ತಲೆ ಉಪಯೋಗಿಸಿ ಮಾಡಿದ್ದು, ಅದರಿಂದ ಸ್ವಲ್ಪ ಎಡವಟ್ಟುಗಳಾಗಿದೆ. ಸೊ 15 ಅಡಿಗೆ ಹಾಕಬೇಕಾಗಿತ್ತು. ನಾನು ಸ್ವಲ್ಪ ಯೋಚನೆ ಮಾಡಿ 10 ಅಡಿಗೆ ಹಾಕ್ಬಿಟ್ಟು ನೆಕ್ಸ್ಟ್ ಇಯರ್ ಅದನ್ನು 15 ಅಡಿ ಕನ್ವರ್ಟ್ ಮಾಡ್ಕೊಳ್ಳೋಣ ಅಂತ ಮಾಡಿದೆ. ಸೊ 15 ಅಡಿ ಫಸ್ಟ್ ಇಯರ್ ಆ್ಯಕ್ಚುಲಿ ಒಳ್ಳೆ ಇಳುವರಿ ಬಂತು. ಆಲ್ಮೋಸ್ಟ್ ಬೇರೆ ಯಾರು ನಮ್ಮ ಕೆಮಿಕಲ್ ಫಾರ್ಮರ್ಸ್ ಎಲ್ಲ ಎಷ್ಟು ತೆಗಿತಾರೆ, 1,000 ಕಟ್ಟೆಗೆ ಆಲ್ಮೋಸ್ಟ್ ಲೈಕ್ 4 lakhs ಅಷ್ಟು ನನಗೆ ಇನ್ಕಮ್ ಬಂದಿದೆ ಇದರಲ್ಲಿ. ಸೊ ನೆಕ್ಸ್ಟ್ ಇಯರು ಸ್ವಲ್ಪ ಅತಿ ಆಸೆ ಮಾಡಿದೆ. ಆ 10 ಫೀಟಲ್ಲಿ ಇರೋದನ್ನು ಹಂಗೆ ಬಿಟ್ಟೆ ನಾನು. ಸೊ 10 ಫೀಟಲ್ಲಿ ಇರೋದನ್ನ ಹಂಗೆ ಬಿಟ್ಟಿದ್ರಿಂದ ಈಗ ನೋಡ್ಬೋದು ಇಲ್ಲಿ ಈ ಒಂದೊಂದು ಇದುವೇ 10 ಅಡಿ ಇದೆ. ಇಲ್ಲಿಂದ ಇಲ್ಲಿಗೆ 10 ಅಡಿ ಇದೆ, ಇಲ್ಲಿಂದ ಇಲ್ಲಿಗೆ 10 ಅಡಿ ಇದೆ, ಇಲ್ಲಿಂದ ಇಲ್ಲಿಗೆ ಮತ್ತೆ 10 ಅಡಿ ಇದೆ. ಸೊ ಇಂಟೆನ್ಷನ್ ಇದ್ದಿದ್ದು ಆ 10 ಅಡಿದು ಇದನ್ನು ತೆಗಿಬೇಕಾಗಿತ್ತು, ಮತ್ತು ಇದು ತೆಗಿಬೇಕಾಗಿತ್ತು. ತೆಂಗಿನ ಮರದ ಅಕ್ಕಪಕ್ಕ ಇರೋದನ್ನು ತೆಗಿಬೇಕಾಗಿತ್ತು. ಸ್ವಲ್ಪ ಅತಿ ಆಸೆ ಮಾಡಿದೆ. ಇರಲಿ ಬರ್ಬೋದೇನೋ ಅಂತ ಬಿಟ್ಟೆ. ಆ್ಯಕ್ಚುಲಿ ಕಾಯಿಗಳೆಲ್ಲ ತುಂಬಾ ಸಣ್ಣ ಬರೋಕ್ಕೆ ಸ್ಟಾರ್ಟ್ ಆಯಿತು. ನೋಡಿ, ಈ ಥರ ಗೊನೆಗಳು, ಸಣ್ಣ ಗೊನೆಗಳು ನಮಗೆ ಬಂದರೆ ಆವಾಗ ಇಳುವರಿ ನಮಗೆ ಕಮ್ಮಿ ಆಯಿತು ಅಂತಂದರೆ ಲಾಭನೂ ಖಂಡಿತ ಕಮ್ಮಿ ಆಗೇ ಆಗುತ್ತೆ. ಸೊ ಆ ಮಿಸ್ಟೇಕ್ ಮಾಡಿದ್ರಿಂದ ಈ ಇಯರು ಸೆಕೆಂಡ್ ಇಯರ್ ಸ್ಟಾರ್ಟ್ ಮಾಡಿದ್ಮೇಲೆ ಆಲ್ಮೋಸ್ಟು ಎಲ್ಲ ಇದನ್ನು ತೆಗಿಸ್ತಾ ಇದ್ದೀನಿ. ಸೊ ಆವಾಗ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ, 20 ಆಗುತ್ತೆ. ಪ್ಲಸ್ ಅಂದರೆ ಸಾಲಿಂದ ಸಾಲಿಗೆ 15 ಅಡಿ ಇರುತ್ತೆ. ಸೊ ಗಿಡದಿಂದ ಗಿಡಕ್ಕೆ ಆಲ್ಮೋಸ್ಟು 20 ಅಡಿ ಗ್ಯಾಪ್ ಇರುತ್ತೆ. ಸೊ ಆವಾಗ ಗೊನೆಗಳು ಖಂಡಿತ ಚೆನ್ನಾಗಿ ಬಂದೇ ಬರುತ್ತೆ. ಇದನ್ನು ನಾನು 2 ಕಡೆ ನೋಡಿದ್ದೀನಿ. ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲೇ ನಮ್ಮ ಫ್ರೆಂಡ್ ಇನ್ನೊಬ್ಬರು ಮಾಡಿದ್ದಾರೆ, ಸಂಜೀವ್ ಅಂತ. ಅವರು ಹರಳಿಕಟ್ಟೆ ಅಂತ, ಅಲ್ಲೂ 15 ಅಡಿ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಅವ್ರದ್ದು. ಸೊ ಜೊತೆಗೆ ನ್ಯೂಟ್ರಿಯೆಂಟ್ಸ್ ಈಗ ಸದ್ಯಕ್ಕೆ ಇದು ಕೊಟ್ಟಿರೋದು ನಾವು ಜೀವಾಮೃತ ಬಿಟ್ಟರೆ, ದನದ ಗೊಬ್ಬರ ಇಲ್ಲಿ ಕಾಣಿಸ್ಬೋದು. ಆ್ಯಕ್ಚುಲಿ ಎಲ್ಲ ಬುಡದ ಪಕ್ಕಕ್ಕೆ ಆ ಕಡೆ ಈ ಕಡೆ ಪಕ್ಕಕ್ಕೆ ಹಾಕ್ಸಿದ್ವಿ. ಸೊ ಅದು ಬಿಟ್ಟರೆ ಇನ್ನೇನೂ ಕೊಟ್ಟಿಲ್ಲ ಇದಕ್ಕೆ. ಸೊ ಜೀವಾಮೃತ ಪ್ಲಸ್ ಗೊಬ್ಬರ ಅದರಲ್ಲೇ ಸ್ಯಾಟಿಸ್ಫ್ಯಾಕ್ಟ್ರಿ ಆಗಿ ಬರ್ತಾ ಇದೆ. ಬಟ್ ಅದೇ ನೆಕ್ಸ್ಟ್ ಇಯರು ನಮಗೆ ಇದನ್ನು ಈಲ್ಡ್ ಇನ್ಕ್ರೀಸ್ ಮಾಡ್ಕೋಬೇಕು. ಸೊ ಈಲ್ಡ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್. ತುಂಬ ಜನ ನಮಗೆ ಈಲ್ಡ್ ನ್ಯಾಚುರಲ್ ಫಾರ್ಮಿಂಗ್ ಮಾಡಿಬಿಡ್ತಾರೆ. ನ್ಯಾಚುರಲ್ ಫಾರ್ಮಿಂಗ್ ಮಾಡಿಬಿಟ್ಟು ನಮ್ಗೆ ಎಷ್ಟು kg ಬಂದರೂ ತೊಂದರೆ ಇಲ್ಲ, ಒಂದು ಎಷ್ಟು ಬರುತ್ತೆ ಅಷ್ಟು ಬರಲಿ ಅನ್ನೋದು ತುಂಬ ನ್ಯಾಚುರಲ್ ಫಾರ್ಮರ್ ಇದರಲ್ಲಿದೆ. ಸೊ ಈಲ್ಡ್ ಆ್ಯಕ್ಚುಲಿ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಾರಣ ಏನಂದರೆ, ಅದಕ್ಕೆ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಹೇಳ್ತೀನಿ ನಾನು. ಸೊ ನಮ್ಮ ಸಾಮಾನ್ಯ ಬಾಳೆ ಹಾಕೋದು, ಏಲಕ್ಕಿ ಬಾಳೆ ಹಾಕೋರು ಒಂದು 6x6 ಹಾಕ್ತೀವಿ ನಾವು. ಒಂದು ಎಕರೆಗೆ ಆಲ್ಮೋಸ್ಟ್ 1200 ಗಿಡ ಹಾಕ್ತೀವಿ. 1200
ಗಿಡದಲ್ಲಿ ನಮಗೆ ಪ್ರತಿ ಆ, ಗಿಡ ಆಲ್ಮೋಸ್ಟ್ ಲೈಕ್ ನಮಗೆ ಮಿನಿಮಮ್ 8 kg 7 kg ಮೇಲೆ ಬರಬೇಕು. ಆ 7 kg ಮೇಲೆ ಬರಲಿಲ್ಲ ಅಂದರೆ ನಮಗೆ ಅದು ಸೆಕೆಂಡ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಕ್ಯಾಲ್ಕುಲೇಷನ್ ಈ ರೀತಿ ಆಗುತ್ತೆ. ಹೆಂಗೆ ಅಂದರೆ ಈಗ 1000 ಗಿಡ ಹಾಕಿದ್ದೀವಿ ಅಂತಂದರೆ ಒಂದು ಗಿಡದಲ್ಲಿ ನಮಗೆ 8 kg ಬಂತು ಆವ್ರೇಜು ಅಂತ ಅನ್ಕೊಳ್ಳೋಣ. ಸೊ ಈಸ್ ಆಫ್ ಕ್ಯಾಲ್ಕುಲೇಷನ್ 1200 ಬೇಡ 1000 ಅಂತ ಅನ್ಕೊಂಡ್ರೆ 7 ಟನ್ ಆಯಿತು ನಮಗೆ. ಸಾರಿ 8 ಟನ್ ಆಯಿತು. 8 ಟನ್ನಿಗೆ ಅವರೇಜ್ ಆಗಿ ನಾವು ತುಂಬ ಪೀಕ್ ಸೀಸನ್ ಇಲ್ಲ, ನಾರ್ಮಲ್ ಆಗಿ ಅವರೇಜ್ ಆಗಿ ಒಂದು 60 ರೂಪೀಸ್ ಸಿಕ್ಕಿದ್ರು 8 6 48 ಅಂದರೆ ಆಲ್ಮೋಸ್ಟ್ ನಮಗೆ 4,80,000 ಬಂತು. ನಾವು ಖರ್ಚು ಮಾಡಿದ್ದು 1.5 ಲಕ್ಷ ಅಂತ ಹೋಗಿದ್ರು ನಮ್ಗೆ ಆಲ್ಮೋಸ್ಟ್ ಇನ್ನೊಂದು 3 lakhs ಅಷ್ಟು ಮಿಗುತ್ತೆ ದುಡ್ಡು ಫಾರ್ ನಮ್ಮ ಫಾರ್ಮಲ್ಲಿ ಆ್ಯಕ್ಚುಲಿ ಸಸ್ಟೈನ್ ಆಗೋದಕ್ಕೆ. ಅಂದರೆ ನಾವು ನಮ್ಮ ಖರ್ಚುಗಳೇನಿದೆ ಅದನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ನಮ್ಮ ಫ್ಯಾಮಿಲಿ ಖರ್ಚನ್ನೆಲ್ಲ ಮೇಂಟೈನ್ ಮಾಡೋಕ್ಕಾಗತ್ತೆ. ಸೊ ಅದೇ ಅಕಸ್ಮಾತು ನಮ್ಮ ಇಳುವರಿ ಎಷ್ಟೋ ಬರುತ್ತೆ ಬರಲಿ, ನಾನೇನು ಕೆಲಸ ಮಾಡಲ್ಲ, ಇದಕ್ಕೆ ಎಷ್ಟು ಬರುತ್ತೆ ಬರಲಿ, ನ್ಯಾಚುರಲ್ ಫಾರ್ಮಿಂಗ್ ಅಲ್ವಾ ಅಂತ ಬಿಟ್ಟರೆ ಅವಾಗ ಏನಾಗುತ್ತೆ ನಮ್ಗೆ ಆಲ್ಮೋಸ್ಟ್ ಆ ಇಳುವರಿ ಕಮ್ಮಿ ಬಂತು ಅಂತಂದರೆ ಒಂದು 5 kg ಬಂತು ಅಂತ ಅನ್ಕೊಳ್ಳೋಣ ಅವರೇಜ್ ಆಗಿ. ಅವಾಗ ಏನಾಗುತ್ತೆ 1000 ಗಿಡ 5 ಟನ್ ಆಯಿತು. 5 ಟನ್ನಿಗೆ ನಮಗೆ ಆಲ್ಮೋಸ್ಟ್ ಅವಾಗ 60 ರೂಪಾಯಿ ಇದ್ದಿದ್ದು ಅರ್ಧ ರೇಟಿಗೆ ಕೊಡ್ತಾರೆ. ಅರ್ಧ ರೇಟಿಗೆ ಕೊಟ್ಬಿಟ್ರೆ ನಮಗೆ ಅವಾಗ ಏನಾಗುತ್ತೆ 5 3 15 ಅಂದರೆ 1.5 ಲಕ್ಷ ಬಂದಂಗಾಯಿತು. ಸೊ ಈಗ ನಮಗೆ 5 ಲಕ್ಷ 4.5 ಲಕ್ಷ ಸಿಗೋದಂಗಿದೆ, 1.5 ಲಕ್ಷ ಸಿಗೋದಂಗಿದೆ. ಸೊ ಈಲ್ಡ್ ಕಮ್ಮಿ ಆದಾಗ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಹೋಯ್ತು, ಜೊತೆಗೆ ನಮಗೆ ದುಡ್ಡು ಕಮ್ಮಿ ಆಯಿತು. ಸೊ ನಾವು ಯಾವಾಗಲೂ ಆ ನ್ಯಾಚುರಲ್ ಫಾರ್ಮಿಂಗಲ್ಲಿ ಖಂಡಿತ ನಾವು ಆರ್ಗ್ಯಾನಿಕ್ ಫಾರ್ಮರ್ಸ್ ಅಂತ ಹೇಳ್ಬಿಟ್ಟು ನಾವು ಈಲ್ಡ್ ಕಮ್ಮಿ ಬರುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದೆ. ನಾವು ಈಲ್ಡ್ ಚೆನ್ನಾಗಿ ತೆಗಿಯೋದಕ್ಕೆ ಏನು ಮಾಡಬೇಕು ಅದ್ರ ಬಗ್ಗೆ ಖಂಡಿತ ಪ್ರಯತ್ನ ಪಟ್ಟರೆ ಈಲ್ಡ್ ತೆಗಿಬೋದು. ತೆಗಿತಾನೂ ಇದ್ದಾರೆ. ಅದ್ರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ ಖಂಡಿತ ಒಳ್ಳೆಯ ಗೊನೆಗಳು. ಇದು ಬಾಳೆ ಒಂದರಲ್ಲಿ ಅಂತ ಹೇಳ್ತಾ ಇಲ್ಲ ನಾನು, ನನಗೆ ಬಾಳೆಯಲ್ಲಿ ಅನುಭವ ಇರೋದ್ರಿಂದ ನಾನು ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಬಟ್ ನಾವು ಈಲ್ಡ್ ಬಗ್ಗೆ ಖಂಡಿತ ಕಾನ್ಸಂಟ್ರೇಟ್ ಮಾಡಬೇಕು. ಅದಕ್ಕೆ ಚಾಲೆಂಜಸ್ಗಳಿದೆ. ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಬಾಳೆ ಹಾಕಿದಾಗ ಇದ್ರ ಜೊತೆಗೆ ಮೆಣಸಿ ಹಾಕಿದ್ದೆ, ಬಿಸ್ಕೆಟ್ ಅವರೆ ಹಾಕಿದ್ದೆ, ಈರುಳ್ಳಿ ಹಾಕಿದ್ದೆ, ಎಲ್ಲ ಹಾಕಿದ್ದೆ. ಸೊ ಅದರಲ್ಲಿ ನನಗೆ ಬೀಟ್ರೂಟು ಪ್ಲಸ್ ಈರುಳ್ಳಿಲಿ ಒಳ್ಳೆ ಈಲ್ಡೇ ಬಂತು. ಬಟ್ ಬಿಸ್ಕೆಟ್ ಅವರೆ ಮತ್ತು ಮೆಣಸಿಕಾಯಲ್ಲಿ ಇಳುವರಿ ಬರಲಿಲ್ಲ. ಕಾರಣ ತುಂಬ ಇರ್ಬೋದು. ಒಂದು ಆ್ಯಕ್ಚುಲಿ ಬೀಜಗಳೇ ನಮಗೆ ಸಿಗ್ತಾ ಇರೋ ಬೀಜಗಳೇ ಈಗ ಒಳ್ಳೆ ಬೀಜಗಳಿಲ್ಲ. ಸೊ ಅದರಿಂದ ನಮಗೆ ಇಳುವರಿ ಕಮ್ಮಿ ಬರುತ್ತೆ. ಇದರಲ್ಲೆಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಂದ್ರೆ ಐ ಡೋಂಟ್ ಹ್ಯಾವ್ ಎ ಸೊಲ್ಯೂಷನ್. ನಾವು ಈಗ ನಾಟಿ ಬೀಜ ಹಾಕಬೇಕು ಅಂತ ಹೇಳ್ತೀವಿ, ನಾಟಿ ಬೀಜಗಳ ಲಭ್ಯತೆ ಇಲ್ಲ ಈಗ, ಅದ್ರದ್ದು ಚಾಲೆಂಜಸ್ಗಳಿದೆ. ಸೊ ವಿ ನೀಡ್ ಟು ಫೈಂಡ್ ಸೊಲ್ಯೂಷನ್ ಫಾರ್ ದೋಸ್ ಥಿಂಗ್ಸ್. ಅದನ್ನು ಸ್ವಲ್ಪ ನಾವು ವಾಟ್ರ್ ಮಾಡ್ಕೊಂಡ್ರೆ ಖಂಡಿತ ಸಾವಯವದಲ್ಲಿ ನಾವು ಒಳ್ಳೆ ಇಳುವರಿ ತೆಗೆದು ಫಾರ್ಮ್ ಸಸ್ಟೆನೆನ್ಸ್ ಮಾಡಿ ನಮ್ಮ ಜೀವನನೂ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಸೊ ನಾನು ಆ್ಯಕ್ಚುಲಿ ಗುಂಪಾಳೆ ಮಾಡಿದ ಉದ್ದೇಶ ಏನಂದರೆ ನನಗೆ ತಿಂಗಳು ಆ್ಯಕ್ಚುಲಿ ನನಗೆ ಹಣ ಬೇಕಾಗಿತ್ತು. ಫಾರ್ಮ್ ಮೇಂಟೆನೆನ್ಸ್ಗೆ ಆ್ಯಕ್ಚುಲಿ ಹಣ ಬೇಕಾಗಿತ್ತು. ಆ ರೀಸನ್ಗೋಸ್ಕರ ನಾನಿದು ಗುಂಪಾಳೆ ಮಾಡಿದ್ದು. ನಾನು ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಹಾಕೊಂಡೆ. ಒಂದು 500 ಇದಿರುತ್ತೆ, 500 ಗುಂಪು ಇರುತ್ತೆ. 500 ಗುಂಪಲ್ಲಿ ನನಗೊಂದು 40,000 ಸಿಗ್ಬೋದು. ಒಂದು ಆವ್ರೇಜ್ ಆಗಿ ಒಂದು 40 ರೂಪಾಯಿ 50 ರೂಪಾಯಿ ಇದ್ರೂ ನನಗೊಂದು 40,000 ಸಿಗ್ಬೋದು ಅಂತ ನಾನು ಎಕ್ಸ್ಪೆಕ್ಟೇಷನಲ್ಲಿ ಮಾಡಿದ್ದು. ಸೊ ಹೌದು, ಕ್ಯಾಲ್ಕುಲೇಷನ್ ಆ್ಯಕ್ಚುಲಿ ಪರ್ಫೆಕ್ಟಾಗಿ ಆಗಲ್ಲ. ಗುಂಬಾಳೆಯಲ್ಲಿ ಏನಾಗುತ್ತೆ, ನಿಮಗೆ ಪ್ರತಿ ತಿಂಗಳು ಗಿಡಗಳು ಈಲ್ಡ್ ಬರ್ತಾನೆ ಇರುತ್ತೆ. ಸೊ ಈಲ್ಡ್ ಬರೋದ್ರಿಂದ ನಮಗೆ ಪ್ರೈಸು ಕಾನ್ಸ್ಟೆಂಟಾಗಿ ಒಟ್ಟಿಗೆ ಸಿಗಲ್ಲ ದುಡ್ಡು. ಪ್ರತಿ ಮಂತ್ ಆ್ಯಕ್ಚುಲಿ ಒಂದ್ಸರಿ 40 ಸಿಗ್ಬೋದು, ಒಂದ್ಸರಿ 80 ಸಿಗ್ಬೋದು, ಒಂದ್ಸರಿ 20 ಸಿಗ್ಬೋದು, ಆ ಥರ ವೇರಿ ಆಗುತ್ತೆ. ಆದರೆ ಒಟ್ಟಿಗೆ ಕಟ್ಟಿಂಗ್ ಯಾರು ಮಾಡಿಸ್ತಾರೆ ಅವ್ರಿಗೆ ಆ ಪ್ರೈಸು ಒಂದೇ ಪ್ರೈಸಲ್ಲಿ ಆಲ್ಮೋಸ್ಟ್ ಒಂದು 2 ಮಂತ್ಸಲ್ಲಿ ಎಲ್ಲ ಕಟ್ಟಿಂಗ್ ಮುಗಿಯೋದ್ರಿಂದ ದೇ ಗೆಟ್ ಬಲ್ಕ್ ಅಮೌಂಟ್ ಇನ್ ಒನ್ ಶಾಟ್, ವಿಚ್ ಈಸ್ ಸಮ್ಟೈಮ್ಸ್ ಅಡ್ವಾಂಟೇಜ್ ಫಾರ್ ಈಗ ಫಾರ್ಮರ್ಸ್ ಯಾರು ಇರ್ತಾರೆ. ಆ ಬಲ್ಕ್ ಅಮೌಂಟ್ ಬಂದಾಗ ಅವರು ಏನೋ ಒಂದು ಅಸೆಟ್ ಮಾಡೋದಕ್ಕೋ, ಮದುವೆ ಮಾಡೋದಕ್ಕೋ, ಅಥವಾ ಒಂದು ಜಮೀನು ತಗೊಳ್ಳೋದಕ್ಕಿರ್ಬೋದು, ಅಥವಾ ಮತ್ತೆ ರೀಇನ್ವೆಸ್ಟ್ ಮಾಡಿ ಹೊಸ ಫಸಲು ಮಾಡೋದಕ್ಕೋ ಖಂಡಿತ ಉಪಯೋಗ ಇದೆ. ಸೊ ಗುಂಬಾಳೆ ಅದರದ್ದು ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ.
ಗುಂಬಾಳೆ ಮಾಡೋರು ಚೆನ್ನಾಗಿ ಈಲ್ಡ್ ಬರಲೇಬೇಕು ಖಂಡಿತ. ಬಟ್ ಅದ್ರ ಜೊತೆಗೆ ನಿಮ್ಮದು ಸೆಲ್ಫ್ ಮಾರ್ಕೆಟಿಂಗ್ ಇದ್ದರೆ ಗುಂಬಾಳೆ ತುಂಬಾ ಅಡ್ವಾಂಟೇಜ್ ಇದೆ. ಸೊ ಮೇಂಟೆನೆನ್ಸ್, ಅದು ನೆಕ್ಸ್ಟ್ ಮೇಂಟೆನೆನ್ಸ್ಗೆ ಬಂದರೆ ಗುಂಬಾಳೆಯಲ್ಲಿ ಆ್ಯಕ್ಚುಲಿ ನಿಮಗೆ ತುಂಬಾ ಐರ್ ಬರ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ. ಸೊ ನಾವು ಆ್ಯಕ್ಚುಲಿ ಒಂದು ಗುಂಪಲ್ಲಿ ಐರ್ ಕುಯ್ತಾ ಇದ್ವಿ, ಇನ್ನೊಂದು ಗುಂಪಲ್ಲಿ ಏನು ಐರು ಕುಯ್ತಾ ಇರಲಿಲ್ಲ. ಸೊ ಐರು ಕುಯ್ದೇ ಇರೋದು ಏನು ಬೇಕಾಗಿಲ್ಲ, ಅದು ಮರಿಗಳು ಬರುತ್ತಲ್ಲ ಅದು ಕುಯ್ಯೋದೇನು ಬೇಕಾಗಿಲ್ಲ. ಇಟ್ ವಿಲ್ ನ್ಯಾಚುರಲಿ ಕಂಟ್ರೋಲ್ ಇಟ್ ಸೆಲ್ಫ್. ಯಾವುದು ಮೇಲೆ ಕಾಂಪಿಟೇಷನಲ್ಲಿ ಮೇಲೆ ಹೋಗುತ್ತೆ ಅದು ಮಾತ್ರ ಚೆನ್ನಾಗಿ ಬರುತ್ತೆ. ಸೊ ಅದ್ರ ಜೊತೆಗೆ ತುಂಬ ಇಂಪಾರ್ಟೆಂಟ್ ಅಂದರೆ ನಾನು ಈಲ್ಡ್ ಬಗ್ಗೆ ಲಾಸ್ಟ್ ಹೇಳಿದ್ರಿಂದ, ಸೊ ನೀವು ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟು ಇದಕ್ಕೆ ಸದ್ಯಕ್ಕೆ ನಾವು ಜೀವಾಮೃತ ಒಂದೇ ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ಆ್ಯಕ್ಚುಲಿ ಆ ಇಳುವರಿ ಕಮ್ಮಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಸ್ಲರಿ ಪ್ಲಸ್ ಗೊಬ್ಬರ, ಅದನ್ನು ಆ್ಯಕ್ಚುಲಿ ಗೊಬ್ಬರ ಅಂದರೆ ಈಗ ಲಾಸ್ಟ್ ಇಯರ್ ಒಂದ್ಸರಿ ಹಾಕ್ಸಿದ್ದೆ ನಾನು ಗೊಬ್ಬರನ, ಅದ್ರ ಜೊತೆಗೆ ಸ್ಲರಿ ರೆಗ್ಯುಲರ್ ಆಗಿ ಒನ್ಸ್ ಇನ್ ಎ ಮಂತ್ ಕೊಡೋದಕ್ಕೂ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ದಟ್ ನಮಗೆ ಏನಂದರೆ ನಾನು ಈಲ್ಡ್ ಕ್ಯಾಲ್ಕುಲೇಷನ್ ಹೇಳಿದ್ರಿಂದ ಆ ಈಲ್ಡ್ ಬರಬೇಕು ನಮಗೆ, ಮಿನಿಮಮ್ ಯಾವುದೇ ಗುಣೇನು ಸೆಕೆಂಡ್ಸ್ಗೆ ಹೋಗಬಾರ್ದು. ಆವಾಗ ನಮಗೆ ಫಾರ್ಮ್ ಮೇಂಟೆನೆನ್ಸ್, ಐ ಮೀನ್ ಮನಿ ಸೊ ಇಂಪಾರ್ಟೆಂಟ್ ಫಾರ್ ಮೇಂಟೆನೆನ್ಸ್. ಅದಿಲ್ಲ ಅಂದರೆ ಜೀವನಕ್ಕೆ ತೊಂದರೆ ಆಗುತ್ತೆ. ಆದ್ದರಿಂದ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡಬೇಕು. ಅದಕ್ಕೆ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಅಂದರೆ ವಿ ಡೋಂಟ್ ಗೆಟ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಆಚೆಯಿಂದ ತರ್ತೀವಿ, ಸಾವಯವ ಗೊಬ್ಬರ ಹಾಕ್ತೀವಿ ಅಂತೇನಿಲ್ಲ. ಸ್ಲರಿ ಇಸ್ ಒನ್ ಥಿಂಗ್ ಐ ಹ್ಯಾವ್ ಫೌಂಡ್. ನನ್ನ ಸ್ನೇಹಿತರು ಇಲ್ಲಿ ಯಾರು ಮಾಡ್ತಾ ಇದ್ದಾರೆ ಅವರು ಹಾಕಿ ಬೆಳೆದಿರೋದ್ರಿಂದ ಅದನ್ನೊಂದು ಎಕ್ಸ್ಟ್ರಾ ಕೊಡೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಇನ್ನು ನೀರಿಗೆ ಬಂದರೆ, ನೀರು ಆ್ಯಕ್ಚುಲಿ ವಾರದಲ್ಲಿ ಆಲ್ಮೋಸ್ಟ್ ಒಂದು 3 ಸರಿ ಕೊಡ್ತೀವಿ. ಆಲ್ಮೋಸ್ಟ್ ಬುಡದಿಂದ ಒಂದು 2 ಅಡಿ 3 ಅಡಿ 2 ಅಡಿ ಆಚೆ ಇಟ್ಟಿರ್ತೀವಿ. ಇದನ್ನು ಎಲ್ಲ ಡ್ರಿಪ್ಪಲ್ಲೇ ಕೊಡೋದು. ಸೊ ವಾರದಲ್ಲೂ 1-2 ಸರಿ 3 ಸರಿ ಕೊಡ್ತೀವಿ. ಮಳೆ ಬಂದಾಗಂತೂ ಈಗ ಆಲ್ಮೋಸ್ಟ್ ನೀರು ಕೊಟ್ಟು ಒಂದು ತಿಂಗಳು ಮೇಲಾಗಿದೆ. ಮಳೆ ಬಂದಾಗ ಏನೂ ಬೇಕಾಗಿರಲ್ಲ, ಬೇರೆ ಟೈಮಲ್ಲಿ ಒಂದು 3 ಸರಿ ಕೊಡ್ತೀವಿ ಅಷ್ಟೇ. ರೋಗ ಆ್ಯಕ್ಚುಲಿ ಬಾಳೆಗೆ 2 ರೋಗ ಮೇಜರಾಗಿ ಬಂದೇ ಬರುತ್ತೆ. ಇಟ್ ಈಸ್ ವೈಡ್ ಸ್ಪ್ರೆಡ್. ಒಂದು ಸಿಗೋಟಕ ಅಂತ, ಹಳದಿ ಎಲೆ ಆಗುತ್ತೆ, ಇದು ಈ ಥರ ಬರುತ್ತೆ ಆ್ಯಕ್ಚುಲಿ ಸಿಗೋಟಕ ಬಂದು ಆ್ಯಕ್ಚುಲಿ ತುಂಬಾ ಸ್ಪ್ರೆಡ್ ಆಗುತ್ತೆ. ಅದು ಇಟ್ ಈಸ್ ಜೆನ್ರಿಕ್. ಅದು ಯಾವಾಗ ಆಗುತ್ತೆ ಅಂದರೆ ವಾಟರ್, ಮಳೆ ಜಾಸ್ತಿ ಬಂತು ಅಂದರೆ ಅದು ಫಂಗಸ್ಸಿಂದ ಬರೋದು, ಶಿಲೀಂಧ್ರದಿಂದ ಬರೋದು. ತುಂಬಾ ಸ್ಪ್ರೆಡ್ ಆಗುತ್ತೆ. ಫುಲ್ ತೋಟ ನೋಡೋಕ್ಕೆ ಆಗಲ್ಲ, ಫುಲ್ ಡ್ರೈ ಆಗಿಬಿಡುತ್ತೆ ಆ ಟೈಮಲ್ಲಿ. ಆ್ಯಂಡ್ ಒಂದು ತೋಟಕ್ಕೆ ಬಂದರೆ ಅಲ್ಲಿಂದ ಸ್ಪ್ರೆಡ್ ಆಗುತ್ತೆ ತುಂಬಾ. ಇಟ್ ಈಸ್ ಎ ನೋನ್ ಥಿಂಗ್. ಇದಕ್ಕೆ ನಾವು ಲಾಸ್ಟ್ ಟೈಮ್ ಆ್ಯಕ್ಚುಲಿ ಐ ಹ್ಯಾಡ್ ಎನಫ್ ಟೈಮ್, ಮತ್ತು ನನಗೆ ಹುಳಿ ಮಜ್ಜಿಗೆ ಎಲ್ಲ ಸಿಗ್ತಾಯಿತ್ತು. ಅದರಿಂದ ಹುಳಿ ಮಜ್ಜಿಗೆ ಮತ್ತು ಜೀವಾಮೃತ ಎವ್ರಿ 4 days 5 daysಗೆ ಹೊಡೆದು ಸ್ವಲ್ಪ ಕಂಟ್ರೋಲಿಗೆ ಬಂದಿತ್ತು. ಸೊ ಬಟ್ ಈ ಸರಿ ನನಗೆ ಹೊಡಿಯೋಕ್ಕಾಗಲಿಲ್ಲ. ಐ ಆಲ್ಸೋ ಸ್ಟಾರ್ಟೆಡ್ ಥಿಂಕಿಂಗ್ ಆ್ಯಕ್ಚುಲಿ ಅದನ್ನು ಕಂಟ್ರೋಲ್ ಮಾಡೋದು ಟ್ರೈಕೋಡರ್ಮ. ಸೊ ನನಗೆ ಓಕೆ, ಇದು ಈಗ ಶಿಲೀಂಧ್ರ ನಾಶಕ ಆದ್ದರಿಂದ ಟ್ರೈಕೋಡರ್ಮನ ಕೊಡೋಣ ಅಂತೇಳಿ ಆಚೆಯಿಂದ ಟ್ರೈಕೋಡರ್ಮ ತರಿಸಿ ಕೊಟ್ಟಿದ್ದೆ. ಈ ಸರಿ ಕಂಟ್ರೋಲ್ ಆಗಲಿಲ್ಲ, ತುಂಬಾ ಸ್ಪ್ರೆಡ್ ಆಗಿತ್ತು. ಬಟ್ ಸ್ಟಿಲ್ ಇಟ್ ಆಟೋ ರಿಕವರ್ಡ್ ಆಫ್ಟರ್ ಸಮ್ ಟೈಮ್. ಸೊ ಟ್ರೈಕೋಡರ್ಮ ಆಲ್ರೆಡಿ ನಮ್ಮ ಭೂಮಿಲಿ ಈಗ 2 ವರ್ಷದಿಂದ ನಾವು ಕಂಟಿನ್ಯೂಸ್ ಆಗಿ ಕೊಡ್ತಾ ಇರೋದ್ರಿಂದ ಅದು ಮ್ಯಾನೇಜ್ ಆಗಿದೆ. ಸೊ ಇನ್ನೇನೂ ಕೊಡ್ತಾ ಇಲ್ಲ ನಾವು, ಅದು ಬಿಟ್ಟು ಇನ್ನೇನೂ ಕೊಡ್ತಾ ಇಲ್ಲ. ದಟ್ ಈಸ್ ಹೌ ಇಟ್ ಹ್ಯಾಸ್ ಸಸ್ಟೈನ್ಡ್. ಅದು ಬಿಟ್ಟರೆ ಇನ್ನೊಂದು ರೋಗ ಅಂತಂದರೆ ನಮಗೆ ಆ್ಯಕ್ಚುಲಿ ಈ ತೋಟದಲ್ಲಿ ಇಲ್ಲ, ಕಾಣಿಸಲ್ಲ ಅದು ರೋಗ. ಇನ್ನೊಂದು ಬಾಳೆ ತೋಟದಲ್ಲಿ ತುಂಬ ಕ್ಲಿಯರ್ ಆಗಿದೆ, ಅಲ್ಲಿ ನೋಡೋಣ. ಆ್ಯಕ್ಚುಲಿ ಸಿಗೋಟಕ ನಾನು ಆವಾಗಲೇ ಹೇಳ್ತಾ ಇದ್ನಲ್ಲ, ಇದು ಆ್ಯಕ್ಚುಲಿ ನಮ್ಮ ಪಕ್ಕದವ್ರದ್ದು ತೋಟ. ಸೊ ನೋಡ್ಬೋದು ಈ ಗಿಡದಲ್ಲಿ ಕೆಳಗಡೆಯಿಂದ ಮೇಲ್ಗಡೆ ಹೆಂಗೆ ಸ್ಪ್ರೆಡ್ ಆಗ್ತಾ ಇದೆ ಅಂತ. ಸೊ ಮೇಲ್ಗಡೆವರೆಗೂ ಎಲೆ ಹಂಗೆ ಆಗಿ ಸ್ವಲ್ಪ ದಿನ ಆದಮೇಲೆ ಕಂಪ್ಲೀಟಾಗಿ ಫುಲ್ ಡ್ರೈ ಆಗಿಬಿಡುತ್ತೆ. ತುಂಬ ವೈಡ್ ಸ್ಪ್ರೆಡ್ಡು. ಆದರೆ ಐ ಮೀನ್ ಆಶ್ಚರ್ಯಕರವಾಗಿ ನಮ್ಮದ್ರಲ್ಲೂ ಇದೆ, ಬಟ್ ಇಷ್ಟೊಂದು ಇಲ್ಲ. ಮೇ ಬಿ ಗುಂಬಾಳೆ ತುಂಬ ಇರೋದ್ರಿಂದ ಕಾಣಿಸ್ತಾ ಇಲ್ವೇನೋ. ಇವರೆಲ್ಲ ಮಾಮೂಲಿ 6x6 ಹಾಕಿರೋದ್ರಲ್ಲಿ ಇವ್ರದ್ದು ಸಿಗ್ನಿಫಿಕೆಂಟಾಗಿ ಕಾಣಿಸ್ತಾ ಇದೆ. ಸೊ ಇದು ಆ್ಯಕ್ಚುಲಿ ಅದು ಗುಂಬಾಳೆ ಆದರೆ ಇದು ನಾರ್ಮಲ್ ಆಗಿ 8x8 ಹಾಕಿದ್ದೀನಿ. 8x8 ಹಾಕೋ ರೀಸನ್ ಅಂದರೆ ನಾನು ಅಡಿಕೆ ಹಾಕಬೇಕಿತ್ತು. ಅಡಿಕೆ ಐ ಆಲ್ಸೋ ವಾಂಟೆಡ್ ಲೈಕ್ 1 more ಲಾಂಗ್ ಟರ್ಮ್ ಕಮರ್ಷಿಯಲ್ ಕ್ರಾಪ್ ಬೇಕಾಗಿತ್ತು. ಅದಕ್ಕೆ ಅಡಿಕೆ ನಾನು ಸಾಗರದಿಂದ ಒಂದು 50-60 ವರ್ಷ ಹಳೆಯ ತೋಟದಲ್ಲಿ ಬೀಜಗಳನ್ನ ಸೆಲೆಕ್ಟ್ ಮಾಡಿ ತಂದು ಹಾಕಿರೋದು. ಅವ್ರು ಆ್ಯಕ್ಚುಲಿ ಇದನ್ನೇ ಮಾಡ್ತಾರೆ, ಗಿಡಗಳನ್ನೇ ಮಾಡ್ತಾರೆ. ಬಟ್ ನಾನು ಬೀಜನೇ ತಂದು ನಮ್ಮ ಲೋಕಲ್ ಎನ್ವಿರಾನ್ಮೆಂಟಿಂದಲೇ ಮೊಳಕೆ ಹೊಡಿಲಿ ಅಂತೇಳಿ ಅದರಿಂದ ಸ್ಟಾರ್ಟ್ ಮಾಡಿದ್ದು. ಈ ಬಾಳೆ 8x8, ಅಡಿಕೆನೂ 8x8 ಜಿಗ್ಜ್ಯಾಕಲ್ಲಿದೆ, ಬಾಳೆನೂ 8x8 ಹಾಕ್ಸಿದೆ. ಬಟ್ ಎಸ್, ದೇರ್ ಆಲ್ಸೋ ಆ್ಯಕ್ಚುಲಿ ಆ ಜಿಗ್ಜ್ಯಾಕಲ್ಲಿ ಹಾಕ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಹಾಕಬೇಕು. ಅದೊಂದು ಸ್ವಲ್ಪ ಹಾಕ್ಬೇಕಾದ್ರೆ ಮಿಸ್ಟೇಕ್ ಆಗಿದೆ ನಮ್ಮ ಕಡೆಯಿಂದ, ಅದರಿಂದ ಸ್ವಲ್ಪ ಹಿಂದೆ ಮುಂದೆ ಆಗಿದೆ. ಬಟ್ ಅದರ್ವೈಸ್
ಥಿಂಗ್ಸ್ ಆರ್ ಗೋಯಿಂಗ್ ವೆಲ್. ಸೊ ನಾನು ನನ್ನ ಜರ್ನಿ 2017 ಫಾರ್ಮಿಂಗಲ್ಲಿ ಸ್ಟಾರ್ಟ್ ಆಗಿದ್ದು. ನನಗೆ ಒಂದು ಪಟ್ಟಿ ಏನಿತ್ತು ಊರಲ್ಲಿ ಅಂತಂದರೆ, ಇವ್ರ ಜಮೀನಿಗೆ ಹೋದರೆ ಒಳಗಡೆ ನುಗ್ಗೋಕ್ಕಾಗಲ್ಲಪ್ಪ, ಫುಲ್ಲು ಇದಿರುತ್ತೆ, ಯಾವಾಗಲೂ ಲಡ್ ಇಟ್ಕೊಂಡಿರ್ತಾರೆ, ಫುಲ್ ಗಲೀಜಿರುತ್ತೆ ಅಂತ. ಬಟ್ ಕಂಪೇರ್ ಟು ದಟ್ ಯಾವ ಒಬ್ಬ ಫಾರ್ಮರು, ನಾನು ನೋಡಿದ್ದೀನಿ. ನಾನು ಆ್ಯಕ್ಚುಲಿ ನಮ್ಮ ಬನ್ನೂರು ಕೃಷ್ಣಪ್ಪ ಅವ್ರು ಇರ್ಬೋದು, ಅಥವಾ ನಮ್ಮ ನಿಂಬರ್ಗಿ ಅವರ ರಾಜಶೇಖರ್ ನಿಂಬರ್ಗಿ ಬಿಜಾಪುರ ಅವರು ಫಾರ್ಮ್ಗಳನ್ನೂ ನೋಡಿದ್ದೀನಿ. ಸೊ ಅದೇ ಮೇಂಟೈನ್ ಇಟ್ ಗುಡ್, ತುಂಬ ಕ್ಲೀನಾಗಿ ಆರಾಮಕ್ಕೆ ಓಡಾಡಂಗೆ ಇಟ್ಕೊಂಡಿರ್ತಾರೆ. ಬಟ್ ಸಿನ್ಸ್ ದೇ ಆರ್ ಬಾರ್ನ್ ಫಾರ್ಮರ್ಸ್, ದೇ ನೋ ಹೌ ಟು ಮ್ಯಾನೇಜ್ ಇಟ್. ಸೊ ಆ ಲೆವೆಲ್ಗೆ ಒಂದು ಫಾರ್ಮರ್ ಏನೇನು ಕೆಲಸಗಳು ಮಾಡ್ತಾನೆ, ಯಾವಾಗ ಕಳೆ ಕೀಳಿಸ್ಬೇಕಾಗತ್ತೆ ಅದನ್ನೆಲ್ಲ ಕೀಳಿಸಿ ಒಂದು ಲೆವೆಲ್ಗೆ ಇದನ್ನು ಮ್ಯಾನೇಜ್ ಮಾಡಿ ತಂದಿದ್ದೀವಿ. ಸೊ ಈ ಪ್ಲಾಟ್ಗೂ ನನಗೆ ಗೊಬ್ಬರ ಸಿಗಲಿಲ್ಲ. ಗೊಬ್ಬರ ಸಿಗದೆ ಇರೋದ್ರಿಂದ ಇದಕ್ಕೆ ಅಡಿಷನ್ ಅಂತಂದರೆ ನಾನು ಹಾಕಿರೋದು ವರ್ಮಿ ಕಂಪೋಸ್ಟ್ ಒಂದು. ಸೊ ಅದು ಬಿಟ್ಟರೆ ನಮಗೆ ಗೊನೆಗಳು ರೋಗ ಹೇಳಿದ್ನಲ್ಲ, ದಿಸ್ ಈಸ್ ಒನ್ ಆಫ್ ದ ಕ್ಲಾಸಿಕ್ ಎಕ್ಸಾಂಪಲ್ ಆಫ್ ವಿಲ್ಟ್. ಸೊ ನಮ್ಮದ್ರಲ್ಲಿ ನೈಸರ್ಗಿಕ ಕೃಷಿ ಮಾಡ್ತೀವಿ ಅಂದ ತಕ್ಷಣ ಏನು ರೋಗನೇ ಇರಲ್ಲ, ಇದೇ ಇರಲ್ಲ, ಎಲ್ಲ ಚೆನ್ನಾಗಿ ಬರುತ್ತೆ ಅನ್ನೋದು ಸುಳ್ಳು. ಸೊ ದಟ್ ಈಸ್ ಒನ್ ಆಫ್ ದ ಮಿತ್ ಇರ್ಬೋದು. ಇದರಲ್ಲೂ ರೋಗಗಳು ಬರುತ್ತೆ. ಬಟ್ ನಾವು ಆ್ಯಕ್ಚುಲಿ ಭೂಮಿನ ಫಲವತ್ತು ಮಾಡೋದಕ್ಕೆ ನಾವು ಏನೇನು ಪ್ರಯತ್ನ ಮಾಡಬೇಕು ಅದನ್ನು ಖಂಡಿತ ಮಾಡಬೇಕು. ಇಲ್ಲಿ ನೋಡ್ಬೋದು ನೀವು, ವಿಲ್ಟ್ ಅಂದರೆ ಯೂಶ್ವಲಿ ಇದನ್ನು ಕಟ್ ಮಾಡಿದ್ರೆ ನೀಟಾಗಿ ಗೊತ್ತಾಗುತ್ತೆ, ಒಳಗಡೆ ಫುಲ್ಲು ಒಟ್ಟೋಗಿರುತ್ತೆ ಅಂದರೆ ಕಾಂಡದಲ್ಲಿ. ಸೊ ಈ ಥರ ಸ್ಪ್ಲಿಟ್ ಆಗಿ ಗೊನೆಗಳು ಆ್ಯಕ್ಚುಲಿ ಹಾಳಾಗತ್ತೆ ನಮಗೆ. ಕೆಲವುದ್ರಲ್ಲಿ ಗೊನೆಗಳು ತುಂಬ ಸಣ್ಣ ಬರುತ್ತೆ. ಸೊ ಇದು ವಿಚಿತ್ರವಾಗಿ ಬಂದಿದೆ ಈ ಥರ ಸಣ್ಣದಾಗಿ. ಸೊ ಈ ಥರ ಬಂದಾಗ ಮಾರ್ಕೆಟ್ ಅಕ್ಸೆಪ್ಟೆನ್ಸ್ ಇರಲ್ಲ. ಸೊ ಈ ಗೊನೆ ನಮಗೆ ವೇಸ್ಟ್ ಲೆಕ್ಕನೇ. ಸೊ ದಿಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ವಿಲ್ಟ್. ಇದಕ್ಕೆ ಸೊಲ್ಯೂಷನ್ ಇಸ್ ಒಂಥರ ಟಫ್ ಅಂತಲೇ ಹೇಳ್ಬೋದು. ಇದನ್ನು ಸಾಲ್ವ್ ಮಾಡೋದಕ್ಕೆ ಜನರಲಿ ಕೆಮಿಕಲಲ್ಲಿ ಏನು ಮಾಡ್ತಾರೆ, ಇದನ್ನು ಫುಲ್ಲು ಬುಡನೆ ತೆಗೆದು ಆಚೆ ಬಿಸಾಕಿ ಸುಡ್ತಾರೆ. ಸೊ ಇನ್ನು ನಮ್ಮ ಕೇಸಲ್ಲಿ ನಾನು ಲಾಸ್ಟ್ ಟೈಮು ಆ ತೋಟದಲ್ಲೂ ವಿಲ್ಟ್ ಬಂದಾಗ ಜಸ್ಟ್ ಜೀವಾಮೃತ ಸ್ವಲ್ಪ ಜಾಸ್ತಿ ಕೊಡ್ತಾ ಇದ್ದೆ, ಅಥವಾ ಅದನ್ನೇನು ತಲೆ ಕೆಡ್ಸ್ಕೊಳ್ದೆ ಬಿಡ್ತಾ ಇದ್ದೆ, ಅದೇ ಸೆಲ್ಫಾಗಿ ಹೀಲ್ ಆಗ್ತಿತ್ತು. ಬಟ್ ಅಕಸ್ಮಾತ್ ತುಂಬ ವೈಡ್ ಸ್ಪ್ರೆಡ್ ಆದರೆ ಆಬ್ವಿಯಸ್ಲಿ ಇಟ್ಸ್ ಎ ಮೇಜರ್ ಡ್ಯಾಮೇಜ್ ಟು ನಮ್ಮ ಫಾರ್ಮರ್ಸ್ಗೆ. ಸ್ಪ್ರೆಡ್ ಇನ್ ದ ಸೆನ್ಸ್ ಅದು ಸಾಯಿಲ್ ಬಾಂಡ್ ಡಿಸೀಸ್, ಅದು ವೈರಸ್ ಆ್ಯಕ್ಚುಲಿ. ಸೊ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಸ್ಪ್ರೆಡ್ ಆಗ್ಬೋದು. ನಾವು ಆ್ಯಕ್ಚುಲಿ ನನ್ನ ಅಥವಾ ನಮ್ಮ ಸೀನಿಯರ್ಸ್ ಜೊತೆ ಎಲ್ಲ ಮಾತಾಡಿ ನನ್ನ ಅನುಭವ ಏನಂದರೆ, ನಾವು ಎಷ್ಟು ಮೈಕ್ರೋ ಆರ್ಗಾನಿಸಮ್ಸ್ ಅದಕ್ಕೆ ಫೀಡ್ ಮಾಡ್ತಾ ಇರ್ತೀವಿ. ಸೊ ಇಟ್ ವಿಲ್ ಜನ್ರೇಟ್ ದಟ್ ಒಂಥರ ಈಗ ಆ್ಯಂಟಿಬಯೋಟಿಕ್ ಅದೇ ಸ್ವಂತ ಜನ್ರೇಟ್ ಮಾಡಿ ಇಟ್ ವಿಲ್ ಫೈಟ್ ಅಗೇನ್ಸ್ಟ್ ಇಟ್ ಅಷ್ಟೇ. ಸೊ ನಾವೇ ಕಂಟ್ರೋಲ್ ಮಾಡ್ತೀವಿ ಅಂತ ಇದನ್ನು ತುಂಬ ಜನ ಟ್ರೈ ಮಾಡಿದ್ದಾರೆ. ಕೆಮಿಕಲಲ್ಲಿ ನನ್ನ ಸ್ನೇಹಿತರೆಲ್ಲ ಇದು ಮಾಡಿರೋದ್ರಿಂದ ಅವರು ಕ್ಲೋರೋ ಹಾಕಿ ಅದನ್ನು ಹಾಕಿ ತುಂಬ ಏನೇನೋ ಕೆಮಿಕಲ್ ಹಾಕಿ ಕಂಟ್ರೋಲ್ ಮಾಡೋಕ್ಕಾಗಿದ್ರು, ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ದೇ ಹ್ಯಾವ್ ಫೇಲ್ಡ್ ಇನ್ ಇಟ್. ಸೊ ವಿಲ್ಟ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತಲೇ ತುಂಬ ಜನ ಹಾಕಲ್ಲ ಬಾಳೆನ. ಸೊ ಅಯ್ಯೋ ಬೇಡಪ್ಪ, ಇದು ಏಲಕ್ಕಿ ಬಾಳೆ ಹಾಕ್ಬಿಟ್ರೆ ನಮಗೆ ವಿಲ್ಟ್ ಬಂದುಬಿಡುತ್ತೆ, ತುಂಬ ಕಷ್ಟ ಆಗುತ್ತೆ ಅಂತ ಹಾಕೋದೇ ಇಲ್ಲ. ಸೊ ಬಟ್ ನಮ್ಮದ್ರಲ್ಲಿ ಏನಂದರೆ ಬರುತ್ತೆ, ಹೋಗುತ್ತೆ, ಇಟ್ ವಿಲ್ ಮ್ಯಾನೇಜ್ ಬೈ ಇಟ್ ಸೆಲ್ಫ್ ಅಷ್ಟೇ. ಬಟ್ ನಾವೇನಂದರೆ ತುಂಬಾ ಬಂತು ಅಂತಂದರೆ ಆಬ್ವಿಯಸ್ಲಿ ಇಟ್ ಈಸ್ ಎ ಲಾಸ್ ಫಾರ್ ದ ಫಾರ್ಮರ್ಸ್. ಸೊ ಅಟ್ ಪ್ರೆಸೆಂಟ್ ನನಗಂತೂ ಅದ್ರ ಬಗ್ಗೆ ವಿಲ್ಟಿಗೆ ಏನು ಸೊಲ್ಯೂಷನ್ ಅನ್ನೋದು ಗೊತ್ತಿಲ್ಲ. ಸೊ ನಾನು ಆ್ಯಕ್ಚುಲಿ ಇದರಲ್ಲಿ ಸ್ಟಾರ್ಟ್ ಮಾಡಿದ್ದು ಹೇಗೆ ಅಂತಂದರೆ, ಲಾಸ್ಟ್ ಇಯರ್ ನವಂಬರ್ 2023 ಹಾಕಿದ್ದು ಬಾಳೆ. ಸೊ ಅಡಿಕೆ ಹಾಕಿ ಆಲ್ಮೋಸ್ಟ್ ಅಡಿಕೆ ವಾಸ್ ಇನ್ ಫೆಬ್ರವರಿ ಒಂದ್ಸರಿ ಹಾಕಿದ್ವಿ. ಆಮೇಲೆ ಮತ್ತೆ ಹೋಗಿರೋ ಗಿಡಗಳನ್ನೆಲ್ಲ ಮತ್ತೆ ಜುಲೈ ಆಗಸ್ಟಲ್ಲಿ ಮತ್ತೆ ಇನ್ನೊಂದು ಸರಿ ಹಾಕಿದ್ವಿ. ಸೊ ಗಿಡ ಹಾಕ್ಬೇಕಾದ್ರೆ ಮಾಮೂಲಿ ಒಂದೇ ಹಾಕಿದ್ದು, ಒಂದೇ ಬುಡನೇ ಹಾಕಿದ್ದಕ್ಕೆ ಒಂದೇ ಬುಡ ಹಾಕಿ ಅದರಲ್ಲಿ 2 ಬಿಟ್ಕೊಂಡಿದ್ದೀವಿ. ಸಿನ್ಸ್ ಇಟ್ ವಾಸ್ 8 feet ಡಿಸ್ಟೆನ್ಸಲ್ಲಿ ಇದ್ದಿದ್ದರಿಂದ. ಸೊ ನ್ಯೂಟ್ರಿಯೆಂಟ್ ಫಸ್ಟ್ ಸ್ಟಾರ್ಟಿಂಗಿಂದ ಇದಕ್ಕೆ ಕೊಟ್ಟಿರೋದಂದರೆ ಜೀವಾಮೃತನೇ. ಅದ್ರ ಜೊತೆಗೆ ಒನ್ ಆಫ್ ದ ಮೇಜರ್ ಥಿಂಗ್ಸ್ ವಾಟ್ ವಿ ಫರ್ಗೆಟ್, ಅಥವಾ ನ್ಯಾಚುರಲ್ ಫಾರ್ಮರ್ಸು ಅಥವಾ ತುಂಬ ಜನ ಯಾರು ಕೇಳಿರ್ತಾರೆ ಅವರು ಮ್ಯಾನೇಜ್ ಮಾಡೋಕ್ಕೆ ಮಿಸ್ ಮಾಡೋದು ಅಂದರೆ ನಮ್ಮ ನೈಟ್ರೋಜನ್ ಫಿಕ್ಸಿಂಗ್. ಹೆಂಗೆ ನೈಟ್ರೋಜನ್ ಫಿಕ್ಸಿಂಗ್ ಆಗಿದೆ ಅನ್ನೋದನ್ನು ಆಲ್ರೆಡಿ ನಮ್ಮ ಗುರುಜಿ ತುಂಬ ಸರಿ ಹೇಳಿದ್ದಾರೆ. ಅದು ಬಿಟ್ಟರೆ ನಮ್ಮ ಪ್ರಸನ್ನಮೂರ್ತಿಯವರು ಹೇಳಿದ್ದಾರೆ, ತುಂಬ ವಿಡಿಯೋಸ್ಗಳಲ್ಲಿ ತುಂಬ ಜನ ಹೇಳ್ತಾರೆ. ಬಟ್ ಒನ್ ಥಿಂಗ್ ವಿ ಮಿಸ್ ಇಸ್ ಲೈಕ್ ಡೈಕಾಟ್ಸ್ನ ಹಾಕೋದು.
ಸೊ ಇದಕ್ಕೆ ಜೀವಾಮೃತ ಜೊತೆಗೆ ಇಲ್ಲೇನು ಕಾಣಿಸ್ತಾ ಇದೆ ನಿಮಗೆ ಸಾಲು, ಈ ಸಾಲಲ್ಲಿ ನಾನು ಆ್ಯಕ್ಚುಲಿ ಸೆಣಬು ಹಾಕಿದ್ದೆ. ಯಾವಾಗ ಅಂದರೆ ಆಲ್ಮೋಸ್ಟ್ 3 ಮಂತ್ಸ್ ಗಿಡ 3 ಮಂತ್ಸ್ 4 ಮಂತ್ಸ್ ಇದ್ದಾಗ ಈ ಸಾಲಲ್ಲಿ ಸೆಣಬು ಹಾಕಿದ್ದೆ. ಸೆಣಬು ಹಾಕಿ ಆಲ್ಮೋಸ್ಟ್ ಅದು ಕಾಯಿ ಕಚ್ಚೋ ಸ್ಟೇಟಿಗೆ ಬಂದಾಗ ಅದನ್ನು ರೊಟವೇಟ್ ಮಾಡಿ ಕೊಟ್ಟಿದ್ದೀವಿ. ಸೊ ರೈಸೋಬಿಯಮ್ ಏನಿರುತ್ತೆ ಅದು ರೂಟ್ಸಲ್ಲಿ ದೇ ಹ್ಯಾವ್ ಆ್ಯಕ್ಚುಲಿ ಫಿಕ್ಸ್ ದ ನೈಟ್ರೋಜನ್ ಈ ಗಿಡಗಳಿಗೆ. ಅದರಿಂದನೇ ನೋಡ್ಬೋದು ಕಾಯಿಗಳು ಒಂದು ಲೆಕ್ಕಕ್ಕೆ ಚೆನ್ನಾಗಿ ಬಂದಿದೆ ಅಂತ ನನಗೆ ಅನಿಸಿಕೆ ಇದೆ. ಬಟ್ ಕಟಿಂಗ್ ಮಾಡಿದ್ಮೇಲೆ ನಮಗೆ ಎಕ್ಸಾಕ್ಟ್ ಈಲ್ಡ್ ಎಷ್ಟಾಗಿದೆ ಅಂತ ಗೊತ್ತಾಗೋದು. ಬಟ್ ಈಗ ರೈತರುಗಳೆಲ್ಲ ಬಂದು ನೋಡಿರೋದ್ರಿಂದ ಅದೇ ಇಲ್ಲ ಇದು ಗುಡ್ ಈಲ್ಡ್ ಇದೆ ಅಂತಲೇ ಹೇಳ್ತಾ ಇದ್ದಾರೆ. ಸೊ ನೈಟ್ರೋಜನ್ ಫಿಕ್ಸಿಂಗ್ ಈಸ್ ಒನ್ ಆಫ್ ದ ಕೀ ಥಿಂಗ್. ನಾವು ಅದನ್ನು ಮಾಡದೆ ಬರೀ ಜೀವಾಮೃತ ಕೊಟ್ಟು ಜೀವಾಮೃತ ಕೊಡ್ತಾ ಇದ್ದೀವಿ ಈಲ್ಡ್ ಬರುತ್ತೆ, ಜೀವಾಮೃತ ಕೊಡ್ತಾ ಇದ್ದೀವಿ ಈಲ್ಡ್ ಬರುತ್ತೆ ಅಂದರೆ ಅದು ಸುಳ್ಳು. ನಾವು ಆ್ಯಕ್ಚುಲಿ ರೈಸೋಬಿಯಮ್ ಮಾಡಬೇಕು ಅಂದಾಗ ಡೈಕಾಟ್ಸ್ ಹಾಕಲೇಬೇಕು. ಮೊನೊಕಾಟ್ ಡೈಕಾಟ್ ಮಿಕ್ಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಬಿಕಾಸ್ ಲೈಕ್ ಮೊನೊಕಾಟ್ಸಲ್ಲಿ ರೈಸೋಬಿಯಮ್ ಇದಿರುತ್ತೆ, ದೇ ವಿಲ್ ಹೆಲ್ಪ್ ಇನ್ ಸೊ ನಾಟ್ ರೈಸೋಬಿಯಮ್ ಮೈಕೋರಿಸಾ ಇರುತ್ತೆ, ದಟ್ ವಿಲ್ ಹೆಲ್ಪ್ ಇನ್ ಲಾಟ್ ಆಫ್ ಅದರ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್. ಅದ್ರ ಜೊತೆಗೆ ಡೈಕಾಟ್ಸ್ ಮಿಕ್ಸ್ ಮಾಡಿ ಹಾಕಿದಾಗ ಖಂಡಿತ ನಮಗೆ ಒಳ್ಳೆ ಇಳುವರಿ ಬರೋಕ್ಕೆ ಸಾಧ್ಯ ಇರುತ್ತೆ. ನೈಟ್ರೋಜನ್ ಫಿಕ್ಸಿಂಗ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್. ಎನ್ ಎಫ್ ಬಿಸ್ ಇರೋದನ್ನು ನೈಟ್ರೋಜನನ್ನು ನಮ್ಮ ಗಾಳಿಲಿರೋ ನೈಟ್ರೋಜನನ್ನು ತೆಗೆದು ಗಿಡಗಳು ಕೊಡೋದಕ್ಕೆ ಅದು ತುಂಬ ಉಪಯೋಗ ಮಾಡಿಕೊಡುತ್ತೆ. ಸೊ ನೆಕ್ಸ್ಟು ವಾಟರ್ ಮ್ಯಾನೇಜ್ಮೆಂಟ್ ಬಂದರೆ ಸೇಮ್ ಥಿಂಗ್. ವಾಟರ್ಗೆ ಆ್ಯಕ್ಚುಲಿ ಗಿಡಗಳು ತುಂಬ ಸಣ್ಣಕ್ಕಿದ್ದಾಗ ನಾವು ಹತ್ರನೇ ಇಡ್ತಾ ಇದ್ವಿ. ಯಾಕೆಂದರೆ ಇಲ್ಲಿ ಅಡಿಕೆನೂ ಇರೋದ್ರಿಂದ ತುಂಬ ಹತ್ರಕ್ಕೆ ಇಟ್ಟು, ಈಗ ತುಂಬ ಮಳೆ ಎಲ್ಲ ಆಗ್ತಾ ಇರೋದ್ರಿಂದ ಸ್ವಲ್ಪ ದೂರಕ್ಕೆ ಇಟ್ಟಿದ್ದೀವಿ. ಸೊ ವಾಟರ್ ಮ್ಯಾನೇಜ್ಮೆಂಟ್ ಇಸ್ ದ ಸೇಮ್ ಥಿಂಗ್. ಬಾಳೆಗೆ ಆ್ಯಕ್ಚುಲಿ ಕಂಪೇರ್ ಟು ಅದರ್ ಕ್ರಾಪ್ಸ್ ಅದು ಟ್ರೂ ಜಾಸ್ತಿ ನೀರು ಬೇಕು. ಯಾಕೆ ಅಂದರೆ ಲೈಕ್ ಸಿಂಪಲ್ಲಾಗಿ ನೋಡಬೇಕಂದ್ರೆ ನಾವು ಬಾಳೆ ಕಟ್ ಮಾಡಿದಾಗ ನಮ್ಗೆ ಅದು ಗೊತ್ತಾಗುತ್ತೆ. ಒಂದು ಬುಡ ಕಟ್ ಮಾಡಿದ್ರೆ ಅದರಿಂದನೇ ಆಲ್ಮೋಸ್ಟ್ ಒಂದು 7-8 ಲೀಟ್ರಷ್ಟು ನೀರು ನಿಧಾನಕ್ಕೆ ಕೆಳಗಡೆ ಬರುತ್ತೆ. ಸೊ ಕಂಪೇರ್ ಟು ಅದರ್ ಕ್ರಾಪ್ ಇದಕ್ಕೆ ನೀರು ಜಾಸ್ತಿ ಬೇಕು. ನಮ್ಮ ನ್ಯಾಚುರಲ್ ಫಾರ್ಮಿಂಗಲ್ಲಿ ವಾಟ್ ಈಸ್ ದ ಡಿಫ್ರೆನ್ಸ್? ಈಗ ನಾರ್ಮಲ್ ಸಾವಯವ ಕೆಮಿಕಲ್ ಫಾರ್ಮಿಂಗಿಗೂ ಈಗ ನ್ಯಾಚುರಲ್ ಫಾರ್ಮಿಂಗ್ ಏನು ಡಿಫ್ರೆನ್ಸ್ ಆಗುತ್ತೆ ಅಂದರೆ, ನಾವು ಆದಷ್ಟು ಬುಡದಿಂದ ದೂರ ನೀರು ಕೊಡ್ತಾ ಹೋಗ್ತಾ ಇದ್ದಂಗೆ ಅದು ಬೇರುಗಳು ಆ್ಯಕ್ಚುಲಿ ಸ್ವಲ್ಪ ಗಟ್ಟಿ ಆಗ್ತಾ ನಮಗೆ ಗಿಡ ಸ್ಟ್ರಾಂಗ್ ಆಗಿರುತ್ತೆ. ಬುಡ ಸ್ಟ್ರಾಂಗ್ ಆಗಿರೋದ್ರಿಂದ ಗಾಳಿಗೆ ಬೀಳಲ್ಲ ಅಂತಲೂ ಹೇಳಲ್ಲ ನಾನು, ಬಿದ್ದೇ ಬೀಳುತ್ತೆ. ಯಾಕೆಂದರೆ ಮುಂಗಾರು ಗಾಳಿ ಬಂದಾಗ ತುಂಬಾ ಗಾಳಿ ದೊಡ್ಡದಾಗಿರೋದ್ರಿಂದ ಅದು ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಬಟ್ ಕೆಲವು ಟೈಮಲ್ಲಿ ಅದೊಂದು ಮಾಡೋದ್ರಿಂದ ನಮಗೆ ಖಂಡಿತ ಹೆಲ್ಪ್ ಆಗೇ ಆಗುತ್ತೆ. ಅಂದರೆ ದೂರ ಕೊಡೋದ್ರಿಂದ ಬೇರು ಗಟ್ಟಿಯಾಗಿರುತ್ತೆ, ಬೀಳೋದು ಕಮ್ಮಿ ಆಗುತ್ತೆ ಅಷ್ಟೆ. ಸೊ ವಾಟರ್ ಎಷ್ಟು ದಿನಕ್ಕೆ ಒಂದ್ಸರಿ ಕೊಡ್ತೀವಿ ಅಂತಂದರೆ, ಅಲ್ಲೂ ಸೇಮ್ ಹೇಳ್ದಂಗೆ ಗುಂಬಾಳೆಲ್ಲೂ ಮಾಡ್ದಂಗೆ ಆಲ್ಮೋಸ್ಟ್ ಒಂದು ವೀಕ್ಲಿ ಥ್ರೈಸ್ ಕೊಡ್ತೀವಿ. ಒಂದ್ಸರಿ ಕೊಟ್ಟಾಗ ಫುಲ್ಲು ಒದ್ದೆ ಮಾಡಿರ್ತೀವಿ. ನೆಕ್ಸ್ಟ್ ನೋಡಿ ಅಂದರೆ ಎಕ್ಸಾಕ್ಟ್ಲಿ ಇಟ್ಸ್ ನಾಟ್ ಲೈಕ್ ರೂಲ್ ವಾರದಲ್ಲಿ 3 ದಿನ ಕೊಡಬೇಕು ಅಂತೇನೂ ಇಲ್ಲ. ಸೊ ನೋಡ್ತೀವಿ ಹೆಂಗಿದೆ, ತೇವ ಇದೆಯಾ ಇಲ್ವಾ. ಚಿಕ್ಕದ್ರಲ್ಲಿ ಬೇಸಿಗೆ ಎಲ್ಲ ಆ್ಯಕ್ಚುಲಿ ಜಾಸ್ತಿ ಕೊಡಬೇಕಾಗುತ್ತೆ, 4 ದಿನ 5 ದಿನ ಕೊಡಬೇಕಾಗುತ್ತೆ. ಬೇಸಿಗೆ ಇಲ್ಲ, ಕಮ್ಮಿ ಆಗಿದೆ. ಮಳೆಗಾಲ ಸ್ಟಾರ್ಟ್ ಆಗಿದೆ ಅಂದರೆ ಮೋಸ್ಟ್ಲಿ ಈಗ ಇದಕ್ಕೆಲ್ಲ ನೀರು ಕೊಟ್ಟು ಆಲ್ಮೋಸ್ಟ್ ಒಂದು 15 ಡೇಸ್ ಮೇಲೆ ಆಗಿದೆ, ಏನೂ ಇದಿಲ್ಲ. ಸೊ ಆ್ಯಸ್ ಯು ಫಾರ್ಮರ್ಗೆ ಗೊತ್ತಾಗ್ಬಿಡುತ್ತೆ ಇವಾಗ ನೀರು ಕೊಡಬೇಕು ಬೇಡ. ಗಿಡಗಳೇ ಹೇಳ್ತಾ ಇರುತ್ತೆ, ಇಲ್ಲ ನನಗೆ ಸ್ವಲ್ಪ ಎಲೆಗಳು ಬಾಡೋಕ್ಕೆ ಶುರು ಆಗುತ್ತೆ, ಅಷ್ಟರವರೆಗೆ ಬಿಡಬಾರ್ದು, ನಾವು ಅಷ್ಟರೊಳಗಡೆ ನೀರು ಕೊಡಬೇಕು. ಖಂಡಿತ ಬಾಳೆಗೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗತ್ತೆ. ಬಾಳೆ ಪ್ಲ್ಯಾನ್ ಮಾಡೋರು ಖಂಡಿತ ನಿಮ್ಮ ಬೋರ್ವೆಲ್ಲಲ್ಲಿ ಈಲ್ಡ್ ಎಷ್ಟಿದೆ ಏನು ಅದನ್ನು ನೋಡ್ಕೊಂಡು ಹಾಕೋದು ಒಳ್ಳೆಯದು. ಸೊ ಈ ಗೊನೆ ಏನಿದೆ ಯೂಶಲಿ ಇದಕ್ಕಿಂತ ಸ್ವಲ್ಪ ಹೆಂಗ ಕಟ್ ಮಾಡ್ತಾರೆ, ಬಿಕಾಸ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಇರೋದಕ್ಕೆ. ನೀವು ಮನೆ ಕನ್ಸಂಪ್ಷನ್ಸ್ಗೆಲ್ಲ ಬೇಕು ಅಂದರೆ ಈ ಥರ ಗೊನೆ ಕಟ್ ಮಾಡೋದು ತುಂಬ ಒಳ್ಳೆಯದು. ಆವಾಗ ತುಂಬ ಬಲ್ತಿರುತ್ತೆ, ಹಣ್ಣು ತುಂಬ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆದರೆ ನೀವು ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕು, ನೀವು ಬೇರೆ ಕಡೆ ಕಳಿಸ್ಬೇಕು, ಆ ಥರ ಇದ್ದಾಗ ಖಂಡಿತ ಇದು ಸ್ವಲ್ಪ ಮೆಚುರಿಟಿ ಜಾಸ್ತಿ ಆಯಿತು. ಇದಕ್ಕಿಂತ ಒಂದು ಅರ್ಲಿ ಸ್ಟೇಜ್ ಅಲ್ಲಿ ನೀವು ಕಟಿಂಗ್ ಮಾಡಿದ್ರೆ ಇಟ್ ಈಸ್ ಬೆಟರ್. ಫಾರ್ ಎಕ್ಸಾಂಪಲ್ ಈ ಸೈಜ್ ಇದ್ದಾಗ ಇದಕ್ಕಿಂತ ಇನ್ನೊಂದು ಸ್ವಲ್ಪ ದಪ್ಪ ಇರಬೇಕು, ಆ ಸೈಜ್ ಇದ್ದಾಗ ಮಾಡಿದ್ರೆ ಟ್ರಾನ್ಸ್ಪೋರ್ಟೇಷನ್ಗೆಲ್ಲ ಒಳ್ಳೆಯದು. ಇದು ಆ್ಯಕ್ಚುಲಿ ನಾವು ನಾಟಿನೇ ಸಾಕಬೇಕು ಅಂತ ಇದ್ದಿದ್ದು, ಹಸುಗೆ ಇಂಜೆಕ್ಷನ್ ಹಾಕ್ಸಿದೆ, ನಾಟಿ ಇಂಜೆಕ್ಷನ್. ಇದು HF ಆಗೋಯ್ತಿದ್ದು, HF ಅಲ್ಲ ಜೆರ್ಸಿ ಆ್ಯಕ್ಚುಲಿ. ಹಾಂ ಇಲ್ಲೇ ಡಾಕ್ಟ್ರೇ ಅವನಿಗೆ ಹೇಳಿ ಇದು ಮಾಡಿ ಕಾಂಪೌಂಡ್ರ್ ತಂದು ಹಾಕ್ತಾ. ಡಾಕ್ಟ್ರಿಗೆ ಹೇಳಿದ್ದೆ ನಾನು, ಸರ್ ನನಗಿದೇ ಬೇಕು ಅಂತ. ಡಾಕ್ಟ್ರ್ ವಾಸ್ ವೆರಿ ನಾಲೆಡ್ಜಬಲ್. ನೀವು
ಅವನು ಕೊಟ್ಟು ಕಳಿಸಿದ್ದಾನೆ, ಇವನು ಏನೋ ಮಿಸ್ಟೇಕ್ ಮಾಡಿ ಅದನ್ನು ಹಾಕ್ಬಿಟ್ಟ. ಆಮೇಲೆ ನಮಗೆ ಹುಟ್ಟಿದ ಮೇಲೆ ಗೊತ್ತಾಯ್ತಲ್ಲ, ಅಲ್ಲಿವರೆಗೇನು ಗೊತ್ತಿರೋಲ್ಲ. ಇದು ಎರೆಹುಳು ತೊಟ್ಟಿ ಮಾಡೋಕ್ಕೆ ಮಾಡಿರೋದು. ಬಟ್ ಎರೆಹುಳು ತೊಟ್ಟಿ ಬದಲು ಇಲ್ಲಿ ಸ್ಲರಿ ಮಾಡೋಕ್ಕೆ ಪ್ಲಾನ್ ಇದೆ ಈಗ. ಪ್ರೆಡಿಕ್ಷನ್ನು ನಮ್ಗೆ ಆ್ಯಕ್ಚುಲಿ ಹೇಳಿದ್ದು ಮಳೆ ಲಾಸ್ಟ್ ಎಲ್ ನೀನೋ ಬರುತ್ತೆ, ನೀನಾ ಬಂದರೆ 4 ವರ್ಷ ಮಳೆ ಆಗಲ್ಲ ಅಂತ ಹೇಳಿದ್ರು ಲಾಸ್ಟ್ ಇಯರ್. ಗೊತ್ತಾ ನಿಮ್ಗದು? ನೀನೋ ಬರುತ್ತೆ, ಮಳೆ ಆಗಲ್ಲ ಅಂತ. ಸೊ ನಾನು ನ್ಯೂಸ್ ಎಲ್ಲ ನೋಡ್ಬಿಟ್ಟು ನಂಗೆ ಫುಲ್ ಹೆದರಿಕೆ ಆಗೋಯ್ತು. ಇನ್ನು 4 ವರ್ಷ ಮಳೆ ಆಗಲ್ವಂತಲ್ಲ, ಏನಪ್ಪ ಹಿಂಗಾದರೆ ಸಿಕ್ಕಾಬಿಟ್ರೆ ಟಫ್ ಆಗುತ್ತೆ ಅಂದ್ಬಿಟ್ಟು ನಾನು ಈ ಬಾಳೆ ಹಾಕೋದು ಬೇಡ ಅಂತ. ಸೊ ಸಿ ದಟ್ ವಿಲೇಜ್ ಆ್ಯಟಿಟ್ಯೂಡ್ ವರ್ಸಸ್ ಲೈಕ್ ನಮ್ಮದು. ವಿ ಆರ್ ಆ್ಯಕ್ಚುಲಿ ಬಾಂಡ್ ಟು ಸ್ಟಡಿ ಇಟ್ ಪೀಪಲ್ ಅಲ್ವಾ, ಓದ್ಬಿಟ್ಟಿದ್ದೀವಿ. ನಾವು ಬುಕ್ಕಲ್ಲಿ ಏನು ಬರುತ್ತೆ ಅದೇ ನಮಗೆ. ಇವ್ರು ಅಂದರು ಧೈರ್ಯವಾಗಿ ಹಾಕಿ, ಬಂದರೆ ಬಂತು, ಹೋದ್ರೋಯ್ತು, ದೇವ್ರಿಗೆ ಬಿಡೋಣ, ಹಾಕಿ ಚಿಂತೆ ಮಾಡೋದು ಬೇಡ, ಹಾಕಿ ಏನೋ ಒಂದು ಮಾಡಿದ್ರೆ ಆಯಿತು ಅಂತ. ನನಗೇನಂದ್ರೆ 4 ವರ್ಷ ಮಳೆ ಇಲ್ಲ ಅಂದರೆ ಬಾಳೆ ಹಾಕ್ಬಿಡ್ತೀನಿ, ಅಡಿಕೆನೂ ಹಾಕ್ಬಿಡ್ತೀನಿ, ನೀರಿರಲ್ಲ, ಹೋಯ್ತು. ಪ್ರಪಂಚಕ್ಕೆ ಲಕ್ಷಾಂತರ ರೂಪಾಯಿ ಇಲ್ಲ ಅಂತ ಖರ್ಚು ಮಾಡಿರ್ತಾರ, ಹೋಯ್ತ ಹಾಕೋಣ, ಈ ತೆಲ್ಕೊಂಡು ಏನ ಕಥ ಮಾಡಿ ಅಂತು. ಇನ್ನೊಂದು ಇಂಪಾರ್ಟೆಂಟ್ ಆ್ಯಕ್ಚುಲಿ ಇಲ್ಲ ಆಗಿದ್ದು, ನಾವು ಈ ಪ್ಲಾಟಿಗೆ ಪರ್ಟಿಕ್ಯುಲರ್ಲಿ ಏರಲ್ಲೇ ಆರಂಭ ಮಾಡಿಸಿದ್ದು ಪೂರ್ತಿ. ಏರಲ್ಲಿ ಮಾಡಿಸಿದ್ದಕ್ಕೂ ನಾವು ಟ್ರ್ಯಾಕ್ಟ್ರಲ್ಲಿ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಇದು ಎತ್ತಲ್ಲಿ ಹಾಂ, ಅದರಲ್ಲಿ ನಾವು ಆರಂಭ ಮಾಡಿಸೋದಕ್ಕೂ ಇದ್ರಲ್ಲಿ ಮಾಡಿಸೋದಕ್ಕೂ ಡ್ರಾಸ್ಟಿಕ್ ಡಿಫ್ರೆನ್ಸ್. ಯಾಕೆ ಅಂದರೆ ನನಗೆ ಆ್ಯಕ್ಚುಲಿ ಆ ಮಿಷಿನ್ ಇವ್ರು ತೋರಿಸ್ಕೊಟ್ರು ಅದು ಹೆಂಗೆ ಉಳೋದು ಅಂತಂದ್ಬಿಟ್ಟು. ನಮ್ಮ ಟಿಲ್ಲರ್ಗೂ ಹೊಸದು ಮಾಡಿಸ್ಕೊಂಡ್ವಿ ನಾವು. ಅದೇ ಥರ ರೆಡಿ ಮಾಡಿಸಿದ್ವಿ ಸ್ವಂತ. ಇವ್ರು ಹೇಳಿದ್ದು, ಇವರು ಒಂಥರ ಇಂಜಿನಿಯರು ಅನ್ಬೋದು. ಸೊ ಅದನ್ನು ಮಾಡಿಸ್ಕೊಂಡ್ವಿ ನಾವು. ಅದು ಮಾಡಿಸ್ಕೊಂಡ್ಮೇಲೆ ಐ ಸ್ಟಾರ್ಟೆಡ್ ಫೀಲಿಂಗ್ ಇಟ್. ಆ ಏರನ್ನ ಆರಂಭ ಮಾಡಿದಾಗ ಭೂಮಿ ಹೆಂಗೆ ಸಡ್ಲ ಆಗುತ್ತೆ ವರ್ಸಸ್ ಲೈಕ್ ನಾವು ಟ್ರ್ಯಾಕ್ಟರ್ ಆರಂಭ ಮಾಡಿದಾಗ ಹೆಂಗೆ ಸಡ್ಲ ಆಗುತ್ತೆ, ತುಂಬ ಡಿಫ್ರೆನ್ಸ್ ಇದೆ. ದಟ್ ಈಸ್ ಒನ್ ಆಫ್ ದ ಮೇನ್ ರೀಸನ್ ಇದು ರೂಟ್ಸ್ ಎಲ್ಲ ಡೆವಲಪ್ ಆಗೋದಕ್ಕೆ ಅದೇ ಕಾರಣ. ಅದಿಲ್ಲ ಅಂದರೆ ಮೋಸ್ಟ್ಲಿ ಆಗ್ತಾ ಇರಲಿಲ್ಲ. ಜೊತೆಗೆ ಇದಕ್ಕೆಲ್ಲದಕ್ಕೂ ಬೆನ್ನೆಲುಬಾಗಿ ನಿಂತಿರೋ ನಮ್ಮ ವೈಫು. ಸೊ ಐ ನೀಡ್ ಟು ಥ್ಯಾಂಕ್ ಹರ್ ಎ ಲಾಟ್. ಫೈನಾನ್ಷಿಯಲಿ ಶಿ ಈಸ್ ಸಪೋರ್ಟಿಂಗ್ ಮೀ ಅ ಲಾಟ್, mentally she is supporting me a lot.